ನೆಕ್ಸ್ಟು ಅರಿಶಿನ ಇಟ್ಕೊಂಡು ಅದರ ರಸನ ಫಿಶ್ಗೆ ಸಪ್ಪೆ ಸಪ್ಪೆ ಇರಲ್ಲ ಸಾಂಬಾರಲ್ಲಿ. ಟೊಮೆಟೊ ಎಲ್ಲ ಆಯಿಲ್ ಬಿಟ್ಕೊಂಡಿದ್ದಾಗಿದೆ. ಅಪ್ಪು ಯಾಕೆ ಬೆಳೆಯಿಂದ ಹಂಗ್ ಮಲಗಿದ್ಯಾ? ಎದ್ದು ಮೇಲೆ ನಂಗೆ ಜ್ವರ, ಅದಕ್ಕೆ ನನಗೆ ಫಿಶ್ ಸಾಂಬಾರ್ ಮಾಡ್ಕೊಡ್ತೀಯಾ? ಫಿಶ್ ಸಾಂಬಾರ? ಯಾಕೆ ಜ್ವರ ಏನಿಲ್ವಲ್ಲ? ಜ್ವರ ಬೆಳಗಿದ್ದ ಕೆಮ್ಮ. ಓಕೆ ಬಂಗಾರ, ಫಿಶ್ ಸಾಂಬಾರ್ ತಿಂದ್ರೆ ಕೋಲ್ಡ್ ಎಲ್ಲ ಹೊರಟೋಗುತ್ತಾ? ಓಕೆ ಡನ್. ಫಿಶ್ ಸಾಂಬಾರ್ದು ಸಾಕು ಕೊಡ್ತೀನಿ, ಅದು ಕುಡಿದ್ರೆ ಜ್ವರ ಹೋಗುತ್ತೆ. ಹೌದಾ? ಓಕೆ ಡನ್. ಮಾಡೋಣ? ಹೆಲ್ಪ್ ಮಾಡ್ತೀರಾ? ನೀನು ಅಪ್ಪ ಹೆಲ್ಪ್ ಮಾಡಬೇಕು. ಓಕೆನಾ? ಅಪ್ಪ ಫೋಟೋ ತೆಗಿಲಿ ಫಿಶ್ ಮಾಡೋದು ಅದೆಲ್ಲ ತಗೊಬಂದು ಈ ಪಕ್ಕ ಇರ್ತೀನಿ. ಹೌದಾ ಬಂಗಾರ? ಥ್ಯಾಂಕ್ ಯು ಬಂಗಾರ. ಜೊತೆ ಓ ಏನು ಅಡುಗೆ ಮನೆ ಶಿಫ್ಟ್? ಎಸಪ್ಪ, ಇವತ್ತು ಮಗನಿಗೆ ಫಿಶ್ ಸಾಂಬಾರ್ ಬೇಕಂತೆ. ಸೊ ಏನು ಸ್ಪೆಷಲ್ ಇವತ್ತು? ಫಿಶ್ ಸಾಂಬಾರ್. ಅವನಿಗೆ ತುಂಬಾ ಕೋಲ್ಡ್ ಆಗಿದೆ ಅಂತೆ, ನೈಟಿಂದ ಮೂಗು ಬ್ಲಾಕ್ ಆಗಿದೆ ಅಂತೆ ಅಲ್ಲಪ್ಪ. ಅದಕ್ಕೆ ಮಾತಾಡಪ್ಪ, ಹೆಂಗಿದೆ ನೋಡೋಣ. ಏನೇನು? ಫಸ್ಟಿಗೆ ಫಿಶ್ನ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ವಿ. ಇದೆಲ್ಲ ಬ್ಲ್ಯಾಕ್ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ತೆಗಿಬೇಕು. ಅದೇ ಹಂಗೆ ಇದ್ರೆ ಸಾಂಬಾರು ಕಹಿ ಬಂದ್ಬಿಡುತ್ತೆ. ಸೊ ಹಿಂಗೆಲ್ಲ ರೆಡಿ ಮಾಡಿಕೊಂಡು ಫಸ್ಟಿಗೆ ಸಾಲ್ಟು, ನೆಕ್ಸ್ಟು ಅರಿಶಿನ, ಸ್ವಲ್ಪ ಖಾರದ ಪುಡಿ ನೆನೆಸಿಟ್ಕೊಂಡಿದ್ದೀನಿ, ಅದ್ರ ರಸನ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಫಿಶ್ಶಿಗೆ ಒಳ್ಳೆ ಅದು ಒಳಗಡೆ ಎಲ್ಲ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ. ಸಪ್ಪೆ ಇರಲ್ಲ ಸಾಂಬಾರಲ್ಲಿ ಫಿಶ್ಶು. ಸೊ ನಾವು ಫಿಶ್ಶು ಫ್ರೈ ಮಾಡಿದಾಗಲೂ ನಾವು ಇದೇ ಟೈಪಲ್ಲೇ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಏನೇ ಮ್ಯಾರಿನೇಟ್ ಮಾಡಿಕೊಂಡ್ರು ಸ್ಪೈಸಿ ಇದ್ರೂ ಫಿಶ್ಶಿಗೆ ಅದು ಹಿಡಿಯಲ್ಲ. ಸೊ ಫಿಶ್ ಸಾಂಬಾರು ಯಾವಾಗಲೂ ಸ್ವಲ್ಪ ಹುಳಿ ಖಾರ ಎಲ್ಲ ಮುಂದೆ ಇರಬೇಕು. ಮೀನು ಹುಳಿ ಅಂತ ಕರೆಯೋದೇ ಅದಕ್ಕೋಸ್ಕರ. ಫಿಶ್ ಇದು ರಘು ಫಿಶ್ ಅಪ್ಪ. ಫಿಶಲ್ಲಿ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇರುತ್ತೆ. ಬಟ್ ಸಾಂಬಾರಿಗೆ ಸೂಕ್ತ ಅಂದರೆ ಇದರಲ್ಲಿ ಮುಳ್ಳು ಕೂಡ ಕಡಿಮೆ ಇರುತ್ತೆ. ಸೊ ಸಾಂಬಾರು ಟೇಸ್ಟ್ ಕೂಡ ಹಂಗೆ ಇರುತ್ತೆ. ಸೊ ಇದ್ರದ್ದು ಹೆಡ್ ಬಂದು ಈ ಟೈಪಲ್ಲಿ ಇರುತ್ತೆ. ಮತ್ತಿ, ಅದು ಬಾಂಗಡ, ಇನ್ನು ಸಮಥಿಂಗ್ ಏನೇನೋ ಇರ್ತವಲ್ಲ, ಸೊ ಅದು ಹಾಕಿದ್ರು ಟೇಸ್ಟ್ ಇರುತ್ತೆ. ಬಟ್ ಇದು ಬಂದು ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಮ್ಯಾರಿನೇಟ್ ಆಗಿದೆ. ನೆಕ್ಸ್ಟ್ ಅದಕ್ಕೆಲ್ಲ ಏನೇನು ಮಸಾಲೆ ಹಾಕ್ತೀಯಮ್ಮ? ಮಸಾಲೆ ಇಲ್ಲ. ಫಸ್ಟಿಗೆ ಅಚ್ಚಕಾರದ ಪುಡಿ 1 ಸ್ಪೂನು. ಸೊ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಖಾರದ ಮೆಣಸಿನ್ಕಾಯಿ ಮೊದಲು ತೊಗೊಂಡಿರ್ತೀವಿ. ಸೊ ಖಾರದ ಪುಡಿ ಸ್ವಲ್ಪ. ನೆಕ್ಸ್ಟ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ ಮತ್ತು ಮೆಣಸು ಸ್ವಲ್ಪ ಜಾಸ್ತಿನೇ ಇರಬೇಕು ಫಿಶ್ ಸಾಂಬಾರಿಗೆ. ಕೊತ್ತಂಬರಿ, ಪುದೀನ ಎಲ್ಲ ಹಾಕೋಗಿಲ್ಲ, ಜಸ್ಟ್ ಕೊತ್ತಂಬರಿ. ಪುದೀನ ಹಾಕ್ಬಾರ್ದು? ಪುದೀನ ಅದು ಮಸಾಲೆ ಸಾಂಬಾರು ಆಗಿಬಿಡುತ್ತೆ. ಸೊ ಫಿಶ್ ಸಾಂಬಾರು ಜಾಸ್ತಿ ಮಸಾಲೆ ಇರಬಾರ್ದು. ಸೊ ಹುಳಿ ಇರಬೇಕು. ಸೊ ಅದಕ್ಕೆ ಪುದೀನಾನ ಅವಾಯ್ಡ್ ಮಾಡ್ತೀವಿ. ಸೊ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಸೊ ಮ್ಯಾರಿನೇಟ್ಗೂ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಸೊ ಲಿಮಿಟೆಡಾಗಿ ಹಾಕೊಂಡಿದ್ದೀನಿ. ಟೊಮೆಟೊ, ಬೆಳ್ಳುಳ್ಳಿ, ಇದರಲ್ಲಿ ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನೂ ಹಾಕೋಬೋದು. ಆನಿಯನು ಅಷ್ಟೇ. ಏನು ತಪ್ಪಲೆ ಈ ಥರ? ತಪ್ಪಲೆ ಇದು ಫಿಶ್ಶು ಒಡ್ಕೊಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಗಲ ಇರುವಂಥ ಪಾತ್ರೆ ಆಗಲಿ ಬಾಣಲಿ ಆಗಲಿ ಫಿಶ್ ಸಾಂಬಾರಿಗೆ ಚೆನ್ನಾಗಿರುತ್ತೆ.
ಸುಮ್ಮನೆ ಒಂದು 2 ಕಾಳು ಸಾಸಿವೆ. ಆಮೇಲೆ ಚಟಪಟ ಚಟಪಟ ಅನ್ಬೇಕು. ಹೆಂಗನ್ನುತ್ತಪ್ಪ ಸಾಸಿವೆ? ಚಟಪಟ ಅಮ್ಮ ಈ ಮೇಲೆ ನೀನು ಅಪ್ಪನ ಮಗಿಸ್ಬಿಡಮ್ಮ, ಹಂಗೆ ಮಾಡಮ್ಮ. ಓಕೆ ಬಂಗಾರಿ, ಆಯ್ತು. ನೀನು ಯಾಕೋ ನಾನೇನ್ ಮಾಡಿದೆ? ಈಗ ನಮ್ಮ ಅಮ್ಮನ ಅವಾಗ್ಲೇ ಮಾಡ್ತಿದ್ರೆ ಇಲ್ಲಿ ರೇಗಿಸ್ಬಿಡಲ್ಲ. ಯಾವಾಗೂ ಅದೇ ಕೆಲಸ. ಏನಪ್ಪ ಮಾಡ್ಬೇಕು ನಾವು? ಏನು ಮಾಡ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕಬೇಕು. ಏನಕ್ಕೆ ಕರಿಬೇವು? ನಾನ್ ವೆಜ್ಜಿಗೆ ಕರ್ಬೇವಿನ ಸೊಪ್ಪು ಟೇಸ್ಟ್ ಡಿಫ್ರೆನ್ಸ್ ಕೊಡುತ್ತೆ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು ಕರ್ಬೇವಿನ ಸೊಪ್ಪು. ಸೊ ಅದಕ್ಕೆ ನೆಕ್ಸ್ಟ್ ಮಸಾಲ ಸಾಲ್ಟ್ ಫಿಶ್ಗೂ ನಾವು ಮ್ಯಾರಿನೇಟ್ಗೆ ಹಾಕಿದ್ದೀವಿ. ಸೊ ಹಾಗಾಗಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೇಕು. ಬೇಕಾದ್ರೆ ಲಾಸ್ಟಲ್ಲಿ ಹಾಕೋಬೋದು ಕಡಿಮೆ ಇದ್ದರೆ. ಮಸಾಲೆಯಲ್ಲಿ ಸ್ವಲ್ಪ ನೀರು ಹಾಕೋಕ್ಕಿಂತ ಮುಂಚೆ ಹಿಂಗೆ ಕುದಿಸ್ಕೊಂಡ್ರೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ. ಒಂದೊಂದೇ ಬಬಲ್ಸ್ ಬರ್ತಾ ಇದೆ. ಈ ಟೈಮಲ್ಲಿ ನೀರು ಹಾಕ್ಕೊಳ್ಳೋಣ. ನಾವು ಎಷ್ಟು ಸಾಂಬಾರಿಗೆ ಎಷ್ಟು ತಿಳಿಬೇಕೋ ಅಷ್ಟಕ್ಕೆ ಮಟ್ಟಿಗೆ ನೀರು ಹಾಕ್ಕೊಳ್ಳೋಣ. ನಮ್ಮ ಯಜಮಾನ್ರು ಸ್ವಲ್ಪ ಗಟ್ಟಿ ಇದ್ದರೆ ಇಷ್ಟಪಡಲ್ಲ. ಸೊ ಅದಕ್ಕೆ ಅವರು ಯಾವಾಗಲೂ ತಿಳಿ 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 ಅಂತಾರೆ. ಗಟ್ಟಿ ಸಾಂಬಾರು ಇಷ್ಟು ತೆಳ್ಳು ಇರಲಿ, ಇಷ್ಟು ಇರಬೇಕು ಸಾಂಬಾರು. ತೀರಾ ತೆಳ್ಳು ಆಗಬಾರ್ದು, ತೀರಾ ಗಟ್ಟಿ. ಫಿಶ್ಶು ಮುಳುಗಬೇಕು ಅಂತೇಳಿ ನಾವು ತೀರಾ ನೀರು ಹಾಕೋಕ್ಕಾಗಲ್ಲ ರೀ. ಚೆನ್ನಾಗಿ ಕುದ್ರೆ ಅದು ಸೊ ಸಾಂಬಾರು ನೋಡಿ ಹೆಂಗೆ ಕುದೀತಾ ಇದೆ. ಕಮ್ಮಿನಾ? ಓಕೆನಾಕು? ಫಿಶ್ನ ಒಂದೊಂದೇ ಹಾಕ್ಕೊಳ್ಳೋಣ. ನಾನು ಸಿಮ್ಮಲ್ಲಿ ಇಟ್ಕೊಂಬಿಡೋಣ. ನೆಕ್ಸ್ಟ್ ಇದು ಸ್ವಲ್ಪ ಕುದಿಬೇಕು. ಕುದ್ಮೇಲೆ ನೆಕ್ಸ್ಟ್ ಫೈನಲ್ ಮೇಲೆ ಕೊತ್ತಂಬರಿ. ಹೆಂಗಿದೆಪ್ಪ ಗಮ್ ಗಮ್ ಅಂತಿದೆಯಲ್ಲ, ಎಲ್ಲ ಆಯಿಲ್ ಬಿಟ್ಕೊಂಡಿದೆ ಅಂತ. ಪರ್ಫೆಕ್ಟಾಗಿ ಸಾಂಬಾರು ರೆಡಿಯಾಗಿದೆ. ಅಮ್ಮ ಈ ನನಗೆ ಅಮ್ಮ ನಿಮಗೆ ಸ್ಮಾಲಾ? ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ? ಹುಳಿ ಖಾರ ಎಲ್ಲ ಸಖತ್ತಾಗಿದೆ ಅಮ್ಮ. ಫಿಶ್ ಚೆನ್ನಾಗಿದೆಯಾ? ಸೊ ನಿಮಗೂ ಮೀನು ಹುಳಿ ಇಷ್ಟ ಇದ್ದರೆ ನಮ್ಮ ರೆಸಿಪಿನ ಟ್ರೈ ಮಾಡಿ. ಆಗಿತ್ತು ಭಾನುವಾರದ ಬಾಡೂಟದ ಮೀನು ಹುಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.